ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಾಯಿ ಚೇತನ ರೇಖಿ ಸೆಂಟರ್. ನನ್ನ ಹೆಸರು ಧನ್ಯಶ್ರೀ. ನಾನು ಟ್ರೆಡಿಷನಲ್ ರೇಖಿ, ಏಂಜಲ್ಸ್ ಅಂಡ್ ದೇವಾಸ್ ಥೆರಪಿ ಮಾಸ್ಟರ್ ಅಂಡ್ ಪ್ರೊಫೆಷನಲ್ ಟ್ಯಾರೋಟ್ ರೀಡರ್. ಇವತ್ತು ನಾನು ನಿಮಗೋಸ್ಕರ ಒಂದು ಟ್ಯಾರೋಟ್ ರೀಡಿಂಗ್ ಸೆಷನನ್ನು ತೊಗೊಂಡು ಬರ್ತಾ ಇದ್ದೀನಿ. ಇವತ್ತಿನ ಟ್ಯಾರೋಟ್ ರೀಡಿಂಗ್ ಸೆಷನಲ್ಲಿ ನಾವು ನಿಮ್ಮ ಒಂದು ರೀಡಿಂಗ್ಸ್ ಹೇಗಿದೆ, ಇವತ್ತಿನ ದಿನ ಹೇಗಿದೆ, ನಿಮಗೆ ಏನೆಲ್ಲ ಸಂದೇಶಗಳು ನಿಮ್ಮ ಗಾರ್ಡಿಯನ್ ಏಂಜಲಿಂದ, ಸ್ಪಿರಿಟ್ ಗೈಡ್ಸಿಂದ, ಮಾಸ್ಟರ್ ಗೈಡ್ಗಳಿಂದ ಬರ್ತಾ ಇದೆ ಅನ್ನೋದನ್ನು ನೋಡೋಣ. ಸೊ ನಾನು ನಿಮಗೋಸ್ಕರ ಪ್ರೇಯರ್ ಮಾಡ್ತೀನಿ. ಇವತ್ತಿನ ರೀಡಿಂಗ್ ಚೆನ್ನಾಗಿ ಬರಲಿ, ನಿಮಗೆ ರೆಸನೇಟ್ ಆಗಲಿ ಅಂತ ಹೇಳಿ ನೀವು ಕೂಡ ಪ್ರೇಯರನ್ನು ಮಾಡಿ. Okay, let's start the readings. So many cards. Okay, first card ಬಂದು ಜಸ್ಟಿಸ್ ಕಾರ್ಡ್. ಓಕೆ, ಇವತ್ತಿನ ಒಂದು ದಿನದಲ್ಲಿ ನಿಮಗೆ ಏನೆಲ್ಲ ನೀವು ಕೆಲಸಗಳನ್ನು ಮಾಡ್ತಾ ಇದ್ದೀರೋ ಅದಕ್ಕೆ ನಿಮಗೆ ಎಲ್ಲೂ ನ್ಯಾಯ ಸಿಕ್ಕಿಲ್ಲ ಅಂತ ಅನ್ನಿಸ್ತಾ ಇದ್ದರೆ ನಿಮಗೆ ಖಂಡಿತವಾದ ನ್ಯಾಯ ಸಿಗುತ್ತೆ. ಜೊತೆಗೆ ನಿಮ್ಮ ಎಲ್ಲ ಕೆಲಸಗಳನ್ನು ನೀವು ಬ್ಯಾಲೆನ್ಸ್ ಮಾಡೋದನ್ನು ಕಲಿಬೇಕಾಗತ್ತೆ. ನಿಮ್ಮ ಒಂದು ಟೈಮ್ ಮ್ಯಾನೇಜ್ಮೆಂಟ್ ನೀವು ಯಾವ ರೀತಿ ಕೊಡ್ತೀರಾ ಅನ್ನೋದು ನಿಮ್ಮ ಲೈಫಲ್ಲಿ ಬಹಳ ದೊಡ್ಡವಾದ ಪಾತ್ರವನ್ನು ವಹಿಸೋದ್ರಲ್ಲಿದೆ. ಸೊ ನೀವು ಟೈಮ್ ಮ್ಯಾನೇಜ್ಮೆಂಟ್ನ ತುಂಬ ಚೆನ್ನಾಗಿ ನಿರ್ವಹಣೆ ಮಾಡೋದನ್ನು ಕಲಿಬೇಕು ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ ಅಂತ ನೀವು ತುಂಬ ಅನ್ಕೋತಾ ಇದ್ದೀರಾ. ನಾನು ತುಂಬ ಲೋನ್ಲಿ ಆಗಿರ್ಬೋದು, ನನಗೆ ಯಾರ್ದೂ ಸಪೋರ್ಟ್ ಇಲ್ಲ ಲೈಫಲ್ಲಿ, ನಾನು ಬಿಟ್ಟು ಬೇರೆ ಯಾರೂ ಇಲ್ಲ ಅಂತ ಅನ್ನಿಸ್ತಾ ಇದ್ದರೆ ಅದು ಸುಳ್ಳು. ನಿಮಗೆ ಏಂಜಲ್ಸ್ಗಳ ಸಪೋರ್ಟ್ ಇದೆ, ಹೈಯರ್ ಗೈಡ್ಗಳ ಸಪೋರ್ಟ್ ಇದೆ, ನಿಮ್ಮ ಆ್ಯನ್ಸಿಸ್ಟ್ರಲ್ಗಳ ಆಶೀರ್ವಾದ ಕೂಡ ಇದೆ ಅಂತ ಬರ್ತಾ ಇದೆ. ಸೊ ದೆನ್ ಬಂದು ನಿಮಗೆ ಎಲ್ಲವನ್ನೂ ಕೂಡ ಫಿಸಿಕಲಿ, ಮೆಂಟಲಿ, ಎಮೋಷನಲಿ ಮ್ಯಾನೇಜ್ಮೆಂಟ್ ಮಾಡುವ ಕೇಪಬಿಲಿಟೀಸ್ ಇರೋದು ಶೋರ್ ಇದೆ. ನಿಮ್ಮ ಮೇಲೆ ನೀವು ಯಾವತ್ತೂ ಡೌಟನ್ನು ಪಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ದೆನ್ ನಿಮ್ಮ ಒಂದು ಎಬಿಲಿಟಿ ಏನಿದೆ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡ್ಕೋಬೇಕು. ನೀವು ಯಾವ ಒಂದು ವಿಚಾರದಲ್ಲಿ ಪ್ಯಾಷನೇಟ್ ಇದ್ದೀರಾ ಅನ್ನೋದ್ರ ಬಗ್ಗೆ ನೀವು ಗಮನ ಕೊಡಬೇಕು. ನಿಮ್ಮ ಒಂದು ಲವ್ ವಿಚಾರ ಆಗಿರ್ಬೋದು ಅಥವಾ ಕೆರಿಯರ್ ವಿಚಾರ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ನಿಮಗೆ ಬ್ಯಾಲೆನ್ಸನ್ನು ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಇದೆ. ಎಲ್ಲದಕ್ಕೂ ಎಷ್ಟೆಷ್ಟು ಸಮಯವನ್ನು ಕೊಡಬೇಕು ಅನ್ನೋದನ್ನು ಕರೆಕ್ಟಾಗಿ ನೀವು ನಿರ್ಧಾರ ಮಾಡಬೇಕು ಅಂತ ಬರ್ತಾ ಇದೆ. ನಂತರ ಬಂದು ನಿಮಗೆ ಲೈಫಲ್ಲಿ ಎರಡು ರೀತಿಯ ಚಾಲೆಂಜ್ಗಳು ಇದೆ. ಪ್ರೀವಿಯಸ್ಸಲ್ಲಿ ಒಂದು ರೀತಿ ಚಾಲೆಂಜ್ ಇತ್ತು, ಇವಾಗ ಒಂದು ರೀತಿಯ ಚಾಲೆಂಜ್ ಬರ್ತಾ ಇದೆ. ಬೇಕಾದಷ್ಟು ನಿಮ್ಮ ಹಿಂದೆ ಮುಂದೆ ಇರುವಂಥ ಜನಗಳು ನಿಮ್ಮ ಬಗ್ಗೆ ಏನೇನೋ ಮಾತಾಡ್ತಾ ಇರ್ಬೋದು, ಬಟ್ ಅವ್ರ ಬಗ್ಗೆ ಯಾರ ಬಗ್ಗೆನೂ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ನೀವು ಇನ್ನರಲ್ಲಿ ಆನೆಸ್ಟ್ ಆಗಿದ್ದೀರಾ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಸೊ ಅಕ್ಕಪಕ್ಕದ ಜನಗಳು ಏನೇ ಒಂದು ಮಾತಾಡ್ತಾ ಇದ್ದಾರೆ ಅಂತ ಅಂದ್ರೂ ಅವರ ಫ್ರೀಕ್ವೆನ್ಸಿಗೆ, ಲೋಯೆಸ್ಟ್ ಫ್ರೀಕ್ವೆನ್ಸಿಗೆ ಕನೆಕ್ಟ್ ಆಗೋ ಅವಶ್ಯಕತೆ ಇಲ್ಲ. ಬಿಕಾಸ್ ನೀವು ಆನೆಸ್ಟ್ ಪರ್ಸನ್ ಇದ್ದೀರಾ. ಸೊ ನಿಮಗೆ ಹೈಯರ್ ಎನರ್ಜಿಯ ಸಪೋರ್ಟ್ ಇವತ್ತು ಸಿಗೋದ್ರಲ್ಲಿದೆ. ದೆನ್ ನೀವು ಏನಾದ್ರೂ ಹೊಸ ವಿಚಾರಗಳನ್ನು ಶುರು ಮಾಡಬೇಕು, ಯಾರಿಗಾದ್ರೂ ಒಬ್ರಿಗೆ ಹೊಸದಾದ ರೀತಿಯಲ್ಲಿ ಪ್ರಪೋಸ್ ಮಾಡಬೇಕು ಅಂತ ಇದ್ದೀರಾ ಅಂತ ಅಂದರೆ, ಅಥವಾ ಯಾವುದೊಂದು ಹೊಸ ಬಿಸ್ನೆಸ್ಸನ್ನು ಶುರು ಮಾಡಬೇಕು ಅಂತ ಇದ್ದೀರಾ ಅಂತಂದರೆ, ಎಲ್ಲದಕ್ಕೂ ಕೂಡ ನ್ಯೂ ಬಿಗಿನಿಂಗ್ ಮಾಡಲು ತುಂಬ ಸದಾವಕಾಶ ಮತ್ತು ಸುಸಮಯ ಅಂತಲೇ ಹೇಳ್ಬೋದು. ಅಂದರೆ ತುಂಬ ಒಳ್ಳೆಯ ಸಮಯ ಇದೆ. ನೀವೇನೇ ಅಂದ್ಕೊಂಡಿದ್ರೂ ಆ ಕೆಲಸವನ್ನು ನೀವು ಶುರು ಮಾಡ್ಬೋದು. ಬಿಕಾಸ್ ಅದರಲ್ಲಿ ನಿಮಗೆ ಹಣ ಆಗಿರ್ಬೋದು ಅಥವಾ ನಿಮ್ಮ ಎಮೋಷನ್ಸ್ ಆಗಿರ್ಬೋದು ಎಲ್ಲವೂ ಕೂಡ ಓವರ್ಫ್ಲೋ ಆಗಿ ನಿಮಗೋಸ್ಕರ ಸಿಗ್ತಾ ಇದೆ ಅಂತ ತೋರಿಸ್ತಾ ಇದೆ. ನೆಕ್ಸ್ಟ್ ಕಾರ್ಡ್ಸ್ ತೆಗಿತೀನಿ. So many cards. ಓಕೆ, ನೆಕ್ಸ್ಟ್ ಕಾರ್ಡ್ ಬಂದು ದ ಹ್ಯಾಂಗ್ಡ್ ಮ್ಯಾನ್. ನೀವು ಯಾರಾದರೂ ಕೆಲಸದಲ್ಲಿ ಸ್ಟ್ರಕ್ ಆಗಿದ್ದೀರಾ ಅಂತ ಅನಿಸ್ತಾ ಇದೆ ಅಂತ ಆದರೆ ನೀವು ಸದ್ಯದಲ್ಲಿ ಯಾವ ಆ್ಯಕ್ಷನ್ ಕೂಡ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಗೊಳ್ಳೋದು ಬೇಡ. ಬಿಕಾಸ್ ನಿಮ್ಮ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಅನ್ನೋದು ಏನಿದೆ ಅದು ನಿಮ್ಮ ಕೈಯಲ್ಲೇ ಇದೆ. ಓಕೆ, ನಿಮ್ಮ ಕೈಯಲ್ಲೇ ಇರೋದ್ರಿಂದ ದೂರದೃಷ್ಟಿಯಲ್ಲಿ ಎಲ್ಲವನ್ನ ನೋಡಿ ನಿಧಾನಕ್ಕೆ ಸಮಯ ತಗೊಂಡು ನಿರ್ಧಾರಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಒಂದು ವಿಚಾರವನ್ನು ನೀವು ಸಡನ್ನಾಗಿ ರಿಸಲ್ಟನ್ನ ಏನೋ ಆಗೋಗುತ್ತೆ ಅಂತ ಗಾಬರಿ ಮಾಡ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ, ಅಥವಾ ಇದು ಆಗಲ್ಲ ಅಂತ ನೆಗೆಟಿವ್ಗೆ ಶಿಫ್ಟ್ ಆಗೋ ಅವಶ್ಯಕತೆಯೂ ಇಲ್ಲ. ದ ಥಿಂಗ್ ಈಸ್, ಈಗ ಪ್ರೆಸೆಂಟಲ್ಲಿ ನೀವು ಯಾವುದೇ ಆ್ಯಕ್ಷನ್ಸ್ಗಳನ್ನು ತಗೊಳ್ದೇನೆ ಸ್ವಲ್ಪ ಸಮಯ ಕೊಟ್ಟು ಆ ವಿಚಾರದ ಬಗ್ಗೆ ಚೆನ್ನಾಗಿ ನೋಡಿ, ಚೆನ್ನಾಗಿ ವಿಚಾರ ಮಾಡಿ ನಂತರ ನೀವು ನಿರ್ಧಾರ ತಗೊಂಡಿದ್ದೆ ಆದರೆ ನಿಮಗೆ 10 ಆಫ್ ಪೆಂಟಕಲ್ಸ್
ತುಂಬ ಲಾಭ ಬರುವಂಥ ಚಾನ್ಸಸ್ ಇದೆ. ಅದು ಹಣದ ವಿಚಾರ ಆಗಿರ್ಬೋದು, ಮ್ಯಾರೇಜ್ ವಿಚಾರ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಯಾವುದಕ್ಕೂ ಕೂಡ ಈ ಸತಿ ನೀವು ಆ ಥರದ ನಿರ್ಧಾರಗಳನ್ನು ತಗೊಳ್ಳೋದು ಬೇಡ. ಟೇಕ್ ಯುವರ್ ಓನ್ ಟೈಮ್ ಆ್ಯಂಡ್ ಥಿಂಕ್. ಏನಾದರೂ ಹೆಲ್ತ್ ಬಗ್ಗೆ ನೀವು ವಿಚಾರಿಸ್ತಾ ಇದ್ದೀರಾ ಅಥವಾ ಹೆಲ್ತ್ ಬಗ್ಗೆ ಸಫರ್ ಮಾಡ್ತಾ ಇದ್ದೀರಾ ಅಂದರೆ ಯಾರ ಹತ್ರ ತೋರಿಸ್ಬೇಕು, ಹೇಗೆ ಯಾರ ಹತ್ರ ನೋಡಲಿ ಅನ್ನೋದ್ರ ಬಗ್ಗೆ ಸ್ವಲ್ಪ ನಿಧಾನಕ್ಕೆ ಟೈಮ್ ತೊಗೊಂಡು ಸೆಕೆಂಡ್ ಒಪಿನಿಯನ್ಸ್ ಅಂತ ಹೇಳ್ತಾರಲ್ಲ, ಆ ಥರ ಸೆಕೆಂಡ್ ಒಪಿನಿಯನ್ಗಳನ್ನ ತೊಗೊಂಡು ವಿಚಾರ ಮಾಡಿ ನಂತರನೇ ಮುಂದುವರಿಬೇಕು. ಮುಂದುವರೆದಿದ್ದೆ ಆದರೆ 10 ಆಫ್ ಪೆಂಟಕಲ್ಸ್ ನಿಮ್ಮ ಜೀವನದಲ್ಲಿ ತುಂಬ ಸಮೃದ್ಧಿ, ತುಂಬ ಸಂಪೂರ್ಣ ಆರೋಗ್ಯ ಮತ್ತು ಕಂಪ್ಲೀಟ್ ಫ್ಯಾಮಿಲಿ ಸಿಗೋವಂಥ ಚಾನ್ಸಸ್ ಇದೆ. ಪ್ರಪೋಸ್ ಮಾಡ್ತೀರಾ ಅಂತ ಅಂದ್ರೂ ಇವತ್ತಿನ ದಿನ ಏನಿದೆ ಅದು ನಿಮಗೆ ಕಂಪ್ಲೀಷನ್ ಅಂದರೆ ಸಕ್ಸಸ್ ಅಥವಾ ಎಸ್ ಅನ್ನೋ ಆನ್ಸರ್ ಬರುತ್ತೆ ಅಂತಲೇ ಹೇಳ್ತಾ ಇದೆ. ಸೊ ನಿಮ್ಮ ಕೈಯಲ್ಲಿ ಎಲ್ಲವೂ ಕೂಡ ಇದೆ, ನಿಮಗೆ ಎಲ್ಲವೂ ಕೂಡ ಗೊತ್ತಿದೆ. ಬಿಕಾಸ್ ನೀವು ಫಿಸಿಕಲಿ, ಮೆಂಟಲಿ, ಎಮೋಷನಲಿ ಹೀಲಿಂಗ್ ಆಗಿದ್ದೀರಾ. ನಿಮಗೆ ಎಲ್ಲವೂ ಕೂಡ ಇನ್ಫಿನಿಟಿ ಆಗಿ ಲೈಫಲ್ಲಿ ದೊರಕೋ ಚಾನ್ಸಸ್ ಇದೆ. ಸೊ ಎಲ್ಲವನ್ನೂ ಕೂಡ ನೀವು ಏನು ಮಾಡ್ತಾ ಇದ್ದೀರಾ ಅದಕ್ಕೆ ನೀವು ಲಾ ಆಫ್ ಅಟ್ರಾಕ್ಷನ್ ಮೆಥಡನ್ನು ಯೂಸ್ ಮಾಡಬೇಕು ಅಂತ ಬರ್ತಾ ಇದೆ. ಅಥವಾ ಪ್ರಾಪರ್ಟಿ ಸೇಲ್ ಆಗ್ತಾ ಇದೆ ನಿಮ್ಮದು ಯಾವುದೋ ಒಂದು ಅಂತ ಇದ್ದರೆ ಆ ಪ್ರಾಪರ್ಟಿ ಅನ್ನೋ ಜಾಗದಲ್ಲಿ ಏನಾದ್ರೂ ನೆಗೆಟಿವ್ ಎನರ್ಜಿಗಳು ಇದೆಯಾ ಅನ್ನೋದನ್ನು ನೀವು ಚೆಕ್ ಮಾಡಬೇಕಾಗತ್ತೆ. ಸೊ ಚೆಕ್ ಮಾಡೋದು ಹೇಗೆ ಅಂತಂದರೆ, ನೀವು ಪ್ರೊಫೆಷನಲ್, ನಾನು ಟ್ಯಾರೋಟ್ ರೀಡಿಂಗ್ಸ್ ಮಾಡ್ತೀನಿ. ಸೊ ಎಲ್ಲರಿಗೂ ಕೂಡ ಪರ್ಸ್ನಲ್ ರೀಡಿಂಗ್ಸನ್ನು ಕೊಡ್ತೀನಿ. ಸೊ ನಿಮಗೇನಾದರೂ ರೀಡಿಂಗ್ಸ್ ಅವಶ್ಯಕತೆ ಇದೆ, ನನಗೆ ಬೇಕು ಪರ್ಸ್ನಲ್ ರೀಡಿಂಗ್ಸ್ ಅಂತ ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕಾಣ್ತಾ ಇರೋ ಅಂಥ ನಂಬರ್ಗೆ ನೀವು ನನಗೆ ಕಾಲ್ ಮಾಡ್ಬೋದು ಅಥವಾ ಮೆಸೇಜ್ ಮಾಡ್ಬೋದು. ಸೊ ನೆಕ್ಸ್ಟ್ ಕಾರ್ಡ್ ಬಂದು, ನೀವು ಮಾತಿನಲ್ಲಿ ತುಂಬ ಶಾರ್ಪ್ ಇದ್ದೀರಾ, ಮೈಂಡಲ್ಲಿ ಇಂಟೆಲೆಕ್ಚುಲಿ ತುಂಬ ಶಾರ್ಪ್ ಇದ್ದೀರಾ ಮತ್ತು ಆತುರದ ನಿರ್ಧಾರಗಳನ್ನು ತಗೋಬೇಡಿ ಅಂತ ಮತ್ತೆ ಮತ್ತೆ ನನಗೆ ರೆಸನೇಟ್ ಆಗ್ತಾ ಇದೆ ಇವತ್ತು. ಸೊ ಏನೇ ಒಂದು ಕೆಲಸಗಳನ್ನ ನೀವು ಮಾಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಟೇಕ್ ಯುವರ್ ಓನ್ ಟೈಮ್, ಥಿಂಕ್ ಮಾಡಿ. ಆ್ಯಕ್ಷನ್ಸಲ್ಲಿ ಮಾಡೋಕ್ಕೂ ಮುಂಚೆ, ಆ ಕೆಲಸವನ್ನು ಪ್ರಾಕ್ಟಿಕಲ್ ಆಗಿ ಮಾಡೋಕ್ಕೆ ಮುಂಚೆ ದಯವಿಟ್ಟು ಯೋಚನೆ ಮಾಡಿ. ತಕ್ಷಣದ ನಿರ್ಧಾರಗಳನ್ನು ತಗೊಳ್ಬೇಡಿ ಅಂತ ಬರ್ತಾ ಇದೆ. ನಂತರ ಬಂದು, ನೀವು ಯಾವುದೋ ಒಂದು ವಿಚಾರದಲ್ಲಿ ತುಂಬಾ ಡಲ್ ಆಗಿದ್ದೀರಾ, ತುಂಬಾ ನಿಮಗೆ ಏನು ಮಾಡಬೇಕು, ಏನು ಬಿಡಬೇಕು ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ ಆಗ್ತಾ ಇದೆ. ಒಂಥರ ಸ್ಟ್ಯಾಗ್ನೆಂಟ್ ಸ್ಟೇಜ್ ಅನ್ನೋ ಥರ ಏನಾದ್ರೂ ಫೀಲ್ ಆಗ್ತಾ ಇದೆ, ಎಲ್ಲೋ ಒಂದು ಕಡೆ ಸ್ಟ್ರಕ್ ಆಗಿದ್ದೀನಿ ಅಂತ ಅನಿಸ್ತಾ ಇದ್ದರೆ ಖಂಡಿತ ಈ ಒಂದು ವಿಚಾರ ಏನಿದೆ ಅದು ನಿಮಗೆ ಕಂಪ್ಲೀಟಾಗಿ ಜೀವನ ಪೂರ್ತಿ ಹೀಗೆ ಇರ್ತೀನ ನಾನು, ಖಂಡಿತ ಇಲ್ಲ. ಬಿಕಾಸ್ ಇದು ಮೈನರ್ ಆರ್ಖಾನ. ಸೊ ಇದು ಯಾವತ್ತೂ ಕೂಡ ನಿಮಗೆ ಟೆಂಪ್ರರಿ ಇಶ್ಯೂ ಅಷ್ಟೇ. ನೀವು ನೆಕ್ಸ್ಟ್ ಮುಂದೆ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದನ್ನು ಕಾಯ್ತಾ ಇದೆ ಅಂತ ಹೇಳ್ತಾ ಇದೆ. ಇದು ಟೆಂಪ್ರರಿ ಇಶ್ಯೂ, ಇದಕ್ಕೋಸ್ಕರ ತುಂಬ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಿಕಾಸ್ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಚೇಂಜಸ್ ಬರೋ ಚಾನ್ಸಸ್ ಇದೆ ಇವತ್ತು. ಇನ್ನು ಮುಂದೆ ತುಂಬ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗೋ ಚಾನ್ಸಸ್ಗಳಿದೆ. ನಿಮ್ಮ ಹಣೆ ಬರಹದಲ್ಲಿ ತುಂಬಾ ಒಳ್ಳೆಯದು ಬರೆದಿರೋದ್ರಿಂದ ನೀವು ಎಲ್ಲದರಲ್ಲೂ ಕೂಡ ತುಂಬ ಒಳ್ಳೆಯದನ್ನೇ ಕಾಣ್ತಾ ಹೋಗ್ತೀರಾ ಮುಂದಕ್ಕೆ ಅಂತ ಬರ್ತಾ ಇದೆ. ಜೊತೆಗೆ ನಿಮ್ಮ ಜೀವನದಲ್ಲಿ ಏನೇನೆಲ್ಲ ಅವೈಲೇಬಲ್ ಇದೆಯೋ ಅದನ್ನು ದಯವಿಟ್ಟು ನೋಡಿ. ಏನು ಅವೈಲೇಬಲ್ ಇಲ್ವೋ ಅದಕ್ಕೆ ಓಕೆ ಪರವಾಗಿಲ್ಲ, ನಾನು ಹಾಗಿದ್ರೂ ಪರವಾಗಿಲ್ಲ, ನಾನು ಇರ್ತೀನಿ ಅನ್ನೋ ಧೈರ್ಯವನ್ನು ತಗೊಳ್ಬೇಕು. ಇಲ್ಲದೇ ಇರೋದ್ರ ಕಡೆ ಗಮನ ಕೊಡೋಕ್ಕೆ ಹೋಗಬಾರ್ದು. ಯಾವುದು ಇದೆಯೋ ಲೈಫಲ್ಲಿ, ಯಾವುದು ಅವೈಲಬಿಲಿಟಿ ಇದೆಯೋ, ವಾಟ್ ಈಸ್ ಪಾಸಿಬಲ್ ಇನ್ ಯುವರ್ ಲೈಫ್, ಪ್ಲೀಸ್ ಫೋಕಸ್ ಆನ್ ದ್ಯಾಟ್ ಥಿಂಗ್ ಅಂತ ಹೇಳ್ತಾ ಇದೆ. ಜೊತೆಗೆ ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ, ಔಟ್ಸೈಡರ್ಸ್ ಜೊತೆ ಅಥವಾ ಫ್ರೆಂಡ್ಸ್ ಗ್ಯಾಂಗ್ ಜೊತೆ ನೀವು ಒಂದು ಸೆಲೆಬ್ರೇಷನ್ ಮಾಡೋದ್ರಿಂದ ಕೂಡ ನೀವು ನಿಮ್ಮ ಮೂಡನ್ನು ಚೇರಪ್ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಬಂದು, ಯಾವುದೇ ಒಂದು ಘಟನೆಗಳು ಸಡನ್ನಾಗಿ ನೆರವೇರಿದ್ರೂ ಕೂಡ, ಸಡನ್ನಾಗಿ ಏನಾದರೂ ಶಾಕಿಂಗ್ ನ್ಯೂಸ್ ಬಂತು ಅಂತ ಆದ್ರೂ ಕೂಡ ಅದು ನಿಮಗೆ ಯಾವುದೇ ರೀತಿ ತೊಂದರೆಯನ್ನು ಕೊಡೋಕ್ಕೆ ಚಾನ್ಸಸ್ ಇಲ್ಲ. ಬಿಕಾಸ್ ಯು ಆರ್ ಫಿಸಿಕಲಿ, ಮೆಂಟಲಿ, ಎಮೋಷನಲಿ ಸೋ ಸ್ಟ್ರಾಂಗ್ ಅಂತ ನಿಮಗೆ ಗೊತ್ತಿಲ್ಲದಿರೋ ವಿಚಾರಗಳನ್ನು ಈ ಕಾರ್ಡ್ಗಳು ನನಗೆ ಹೇಳ್ತಾ ಇದೆ. ಸೊ ಇವತ್ತಿನ ಒಂದು ವಿಷಯದಲ್ಲಿ ಇನ್ನೂ ಒಂದು ಏನು ಬೇಕು ಅಂತಂದರೆ, ನಿಮಗೆ ಇಂಗ್ ಆ್ಯಂಡ್ ಯಂಗ್ ಎನರ್ಜಿ ಅನ್ನೋದು ಏನಿದೆ ಅದನ್ನು ಬ್ಯಾಲೆನ್ಸ್ ಮಾಡೋ ಅವಶ್ಯಕತೆ ಇದೆ ಅಂತ ಬರ್ತಾ ಇದೆ. ಜೊತೆಗೆ ಲೈಫಲ್ಲಿ ಬರುವಂಥ ಕೆಲವು ರಿಸ್ಕ್ಗಳನ್ನು ನೀವು ಹ್ಯಾಂಡಲ್ ಮಾಡಬೇಕು ಅಂತ ಅಂದಾಗ ನಿಮ್ಮ ಪ್ರೀತಿ ಪಾತ್ರರ ಮೊರೆಯನ್ನು ತಗೊಳ್ಳಿ, ನಿಮ್ಮ ಪ್ರೀತಿ ಪಾತ್ರರ ಒಂದು ಸಹಾಯವನ್ನು ತಗೊಳ್ಳಿ. ಜೊತೆಗೆ ಹೀಗೆ ಮುಂದುವರಿತಾ ಇರಲಿ ನಿಮ್ಮ ಜೀವನ, ಹೀಗೆ ಒಂದು ಪಾಸಿಟಿವ್ ಫ್ಲೂಯೆನ್ಸಿ ಅಥವಾ ಪಾಸಿಟಿವ್ ಫ್ರೀಕ್ವೆನ್ಸಿ ಕಡೆಗೆ ನಿಮ್ಮ ಜೀವನ ಹೋಗ್ತಾ ಇರಲಿ ಅಂತ ಏಂಜಲ್ಗಳು, ಗಾರ್ಡಿಯನ್ ಏಂಜಲ್ಸ್, ಮಾಸ್ಟರ್ಗಳು ನಿಮಗೆ ಗೈಡೆನ್ಸನ್ನು ಕೊಡ್ತಾ ಇದ್ದಾರೆ. ಸೊ ಇವತ್ತಿನ ಒಂದು ಏಂಜಲ್ ಗೈಡೆನ್ಸ್ ಅಥವಾ ಏಂಜಲ್ಸಿಂದ ಬರ್ತಾ ಇರುವಂಥ ಸಂದೇಶ ಏನು ನಿಮಗೆ ಅನ್ನೋದನ್ನು ನಾನು ನೋಡ್ತೀನಿ. ವಾವ್, ಸೋ ಮೆನಿ ಕಾರ್ಡ್ಸ್. ಓಕೆ, ನಿಮಗೆ
ಎಕ್ಸ್ಪೆಕ್ಟೆಡ್ ಇಲ್ಲ, ಆ ಥರ ಅನ್ಎಕ್ಸ್ಪೆಕ್ಟೆಡ್ ವೇಗಳಲ್ಲಿ ನಿಮ್ಮ ಒಂದು ಜೀವನದಲ್ಲಿ ಒಂದು ಮ್ಯಾಜಿಕ್ ಅನ್ನೋದು ನಡೆಯುತ್ತೆ ಅಂತ ಏಂಜಲ್ಸ್ಗಳು ಹೇಳ್ತಾ ಇದ್ದಾರೆ. ನೀವು ತುಂಬ ಕರುಣೆಯನ್ನು ಇಟ್ಕೊಂಡಿದ್ದೀರಾ, ಕರುಣೆಯಿಂದ ರಿಸೀವಿಂಗ್ ಆ್ಯಂಡ್ ಗಿವಿಂಗನ್ನು ಮಾಡಿರೋದ್ರಿಂದ ನಿಮ್ಮ ಹಾರ್ಟ್ಗೆ ನೀವು ತುಂಬ ಗ್ರೇಟ್ಫುಲ್ ಆಗಿರಿ. ನಿಮಗೆ ಯೂನಿವರ್ಸ್ ಸಹಾಯ ತುಂಬಾ ಚೆನ್ನಾಗಿದೆ ಅಂತ ಬರ್ತಾ ಇದೆ. ನಂತರ ಬಂದು ಯಾವುದಾದ್ರೂ ಒಂದು ಕೆಲಸ ಏನಾದರೂ ಸ್ಟ್ರಕ್ ಆಗಿದೆ ಅಂತ ಅನಿಸಿದ್ರೆ ಅದಕ್ಕೆ ಇನ್ನು ಮುಂದೆ ನಿಮಗೆ ಸಡನ್ನಾಗಿ ಇಮ್ಮಿಡಿಯೇಟಾಗಿ ರಿಸಲ್ಟ್ ಬರೋ ಚಾನ್ಸಸ್ ಇದೆ. ಸೊ ಇಂಪಾರ್ಟೆಂಟ್ ಟು ಕಮ್ಯುನಿಕೇಟ್. ನೀವು ಯಾರ ಹತ್ರನಾದರೂ ಕಮ್ಯುನಿಕೇಷನ್ ಮಾಡೋದ್ರಲ್ಲಿದ್ದೀರಾ ಅಂತಂದರೆ ಇವತ್ತು ಒಳ್ಳೆಯ ದಿನ, ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಿ. ಏನಾದರೂ ಪ್ಲ್ಯಾನಿಂಗ್ ಇದೆ ಅಂತಂದರೆ ಅವ್ರ ಜೊತೆ ಕಮ್ಯುನಿಕೇಟ್ನ ಇವತ್ತು ಮಾಡ್ಬೋದು ನೀವು. ಆ್ಯಂಡ್ ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ಕೆಟ್ಟ ಘಟನೆಗಳು ನಡೆದಿದೆ ಅನ್ನೋದಾದರೆ ಅದನ್ನು ಫರ್ಗಿವ್ ಮಾಡಿ. ದೆನ್ ಅದು ಫ್ಯೂಚರಲ್ಲಿ ನಿಮಗೆ ಯಾವುದೇ ರೀತಿಯ ಒಂದು ಎಮೋಷನಲಿ ಹರ್ಟ್ನ ಮಾಡ್ಕೊಳ್ಬೇಡಿ. ನಿಮ್ಮ ಒಂದು ಪ್ರೋಗ್ರೆಸ್ಸನ್ನು, ನಿಮ್ಮ ಸೋಲ್ ಪ್ರೋಗ್ರೆಸ್ ಆಗಿರ್ಬೋದು, ನಿಮ್ಮ ಫಿಸಿಕಲ್, ಮೆಂಟಲ್, ಎಮೋಷನಲ್ ಪ್ರೋಗ್ರೆಸ್ ಆಗಿರ್ಬೋದು, ಲೈಫ್ ಪ್ರೋಗ್ರೆಸ್ ಆಗಿರ್ಬೋದು, ಅದನ್ನು ತಡಿಬೇಡಿ. ಬಿಕಾಸ್ ರಿಲೀಸ್ ದ ಪಾಸ್ಟ್. ಏನಾಗಿದೆ ಹಿಂದಿಂದು ಅದನ್ನು ಹಿಂದಿಂದಕ್ಕೇ ಬಿಟ್ಬಿಟ್ಟು ಮುಂದಕ್ಕೆ ಹೋಗಿ ಅಂತ ಹೇಳ್ತದೆ. ಲೆಟ್ ಗೋ ಆ್ಯಂಡ್ ಲೆಟ್ ಗಾಡ್. ಅಂದರೆ ದೇವರೆಲ್ಲವನ್ನೂ ನೋಡ್ಕೋತಾನೆ, ಅವನೊಬ್ಬ ಇದ್ದಾನೆ ಮೇಲ್ಗಡೆ. ಸೊ ನೀವು ಧೈರ್ಯದಿಂದ ಇರಿ ಅಂತ ಬರ್ತಾ ಇದೆ. ದೆನ್ ಲವ್ ಆ್ಯಂಡ್ ಬ್ಲೆಸ್ಸಿಂಗ್ಸ್ ಫಿಲ್ ಯುವರ್ ಲೈಫ್. ಅಂದರೆ ನಿಮ್ಮ ಜೀವನದಲ್ಲಿ ಪ್ರೀತಿ ಮತ್ತು ಆಶೀರ್ವಾದಗಳು ಸಿಗೋವಂಥ ಚಾನ್ಸಸ್ ತುಂಬ ಇದೆ. ನಾನು ಮುಂಚೆನೇ ಹೇಳಿದಾಗೆ ನನಗೆ ಕಪ್ಸ್ ಕಾರ್ಡ್ ಬಂದಿತ್ತು. ಸೊ ಹಾರ್ಮೋನಿಯಸ್ ರಿಲೇಷನ್ಶಿಪ್ಸ್ ವಿತ್ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಹ್ಯಾಪಿಲಿ ಎವರ್ ಆಫ್ಟರ್. ಸೊ ನೀವು ಒಂದು ಯಾವುದಾದ್ರೂ ರಿಲೇಷನ್ಶಿಪ್ಪಲ್ಲಿ ಮುಂದುವರಿತಾ ಇದ್ದೀರಾ ಅಂತಂದರೆ ಅದು ಹ್ಯಾಪಿನೆಸ್ನ ಕೊಡೋದ್ರಲ್ಲಿದೆ, ಒಂದು ಒಳ್ಳೆಯ ಹಾರ್ಮೋನಿಯನ್ನು ಕ್ರಿಯೇಟ್ ಮಾಡೋದ್ರಲ್ಲಿದೆ. ಸೊ ದಿಸ್ ಇಸ್ ದ ರೀಡಿಂಗ್ಸ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಪರ್ಸ್ನಲ್ ರೀಡಿಂಗ್ಸ್ ಬೇಕು ಅಂದರೆ ಕನೆಕ್ಟ್ ಆಗಿ. ಥ್ಯಾಂಕ್ ಯು ಸೋ ಮಚ್.